ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಈ ವಿಷಯ ಏನಾದ್ರೂ ಸೂರ್ಯಂಗೆ ಗೊತ್ತಾಗೋದ್ರೆ ಅಷ್ಟೇ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಬಿಡೋ ಮಾತೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಭಯ ಶುರು ಆಗತ್ತೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ತಿಂಡಿ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಮೀನಾ, ರೀ ಯಾಕ್ರಿ ಕೈ ತೊಳಿಕ್ ಹೋಗ್ತಿದೀರಾ, ಇನ್ನೊಂದ್ ದೋಸೆ ತಗೊಳ್ರಿ ಅಂತ ಮೀನಾ ಹೇಳ್ತಾಳೆ. ಸಾಕು ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪ ಸೂರ್ಯ, ಟ್ರಿಪ್ ಹೊರಡ್ತಿದ್ಯಾ ಅಂತ ರಂಗನಾಥ್ ಅವರು ಅಷ್ಟ್ರಲ್ಲಿ ಬರ್ತಾರೆ ಅಲ್ಲಿಗೆ. ಹೌದಪ್ಪ, ಹೋಗ್ತಾ ಇದೀನಿ, ನೀವು ಊಟ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ನಾನು ಸ್ನಾನ ಮಾಡಿ ಬಂದು ಆಮೇಲೆ ತಿಂತಿ ಕಣಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟ್ರಲ್ಲಿ ಶಾಂತಿ ಮೀನಾ ಮೀನಾ ಅಂತ ಕೂಕೊಂಡ್ ಬರ್ತಿರ್ತಾಳೆ. ಕಾಫಿ ಮಾಡಾಯ್ತೇನೆ ಅಂತ ಶಾಂತಿ ಕೇಳಿದಾಗ, ಹಾ ಮಾಡಿದೀನಿ ಅತ್ತೆ, ಇಲ್ಲಿಟ್ಟಿದೀನಿ ನೋಡಿ ಅಂತ ಮೀನಾ ಹೇಳ್ತಾಳೆ. ಯಾಕೆ ತಗೊಂಡ್ ಬಂದ್ ಕೊಡೋದಿಕ್ಕೆ ಆಗೋದಿಲ್ವೇನೆ ನಿನ್ ಕೈಲಿ? ನಾವೇ ಬರ್ಬೇಕಾ ಇಲ್ಲಿಗೆ? ಬರ್ತಾ ಬರ್ತಾ ನಿಂದು ಜಾಸ್ತಿ ಆಗೋಯ್ತು ಅಂತ ಶಾಂತಿ ಹೇಳಿದಾಗ, ಏನಿವಾಗ ಕಾಫಿ ಮಾಡಿ ನಿಮ್ಮೆಲ್ರನ್ನೂ ಕರಿಬೇಕು ಅಷ್ಟೇ ತಾನೇ ಅಂತ ಸೂರ್ಯ ತಟ್ಟೆ ಮತ್ತೆ ಒಂದು ಸೌಟೆನ ತಗೊಂಡು ಬಡಿತಾ ಇರ್ತಾನೆ. ಕಾಫಿ ರೆಡಿ, ಎಲ್ರು ಬನ್ನಿ 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 ಬನ್ರಪ್ಪೋ ಬನ್ನಿ ಅಂತ ಕುಟ್ಟುತ್ತಿರ್ತಾನೆ. ಅಷ್ಟರಲ್ಲಿ ಹಾಲ್ಗೆ ಎಲ್ರು ಬಂದ್ ಸೇರ್ತಾರೆ. ಯಾಕೋ ಈ ರೀತಿ ಕುಡ್ತಾ ಇದೀಯ ಅಂತ ರವಿ, ಮನೋಜ ಎಲ್ರು ಕೇಳ್ತಿರ್ತಾರೆ. ಸಕ್ಕರೆನೆ ಕಣ ಹೇಳಿದ್ದು, ಕಾಫಿ ಮಾಡಿದ್ರೆ ಎಲ್ರನ್ನೂ ಕರಿಬೇಕು ಅಂತ, ಅದಕ್ಕೆ ಕಣ ಕುಡ್ತಾ ಇದೀನಿ ಅಂತ ಮತ್ತೆ ತಟ್ಟೆ ಮತ್ತೆ ಸೌಟನ್ನ ತಗೊಂಡು ಕುಡ್ತಾ ಇರ್ತಾನೆ ಸೂರ್ಯ. ಅದಕ್ಕೆ ಈ ರೀತಿ ಗಂಟೆ ಬಾರಿಸ್ದಂಗ್ ಬಾರ್ಸಿನೇ ಕರಿಬೇಕೇನಾ? ನಮ್ಮನೆಲ್ಲ ನೋಡಿದ್ರೆ ನಿಂಗೇನೋ ಅನ್ಸುತ್ತೆ ಅಂತ ಮನೋಜ ಕೇಳಿದಾಗ, ಇದು ಒಳ್ಳೆ ಐಡಿಯಾ ಅಲ್ವಾ ಎಮಿನೇಶ್ವರಿ, ಈ ಗಡಿಯನ್ನ ತೆಗೆದ್ಬಿಟ್ಟು ದೊಡ್ಡದಾಗ ಒಂದ್ ಗಂಟೆ ತಂದಿಕ್ಬಿಡ್ತೀನಿ ಕಣೆ. ಕಾಫಿ ತಿಂಡಿ ಊಟ ಅಂತ ಎಲ್ಲ ರೆಡಿ ಆದಾಗ ಆ ಬೆಲ್ನ ಹೊಡೆದಿದ ತಕ್ಷಣ ಇವರೆಲ್ರು ಬಂದು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ ಸೂರ್ಯ ಹೇಳಿದಾಗ, ಇದೇನ್ ಸ್ಕೂಲ್ ಏನೋ, ಬೆಲ್ ಹೊಡೆದಿದ ತಕ್ಷಣ ಬಂದ್ ಎಲ್ರು ಇಲ್ಲಿ ನಿಂತ್ಕೊಳ್ಳೋದಿಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಮನೆ ಅಂತ ಗೊತ್ತಿದೆ ಅಲ್ವೇನೆ, ಹಾಗಿದ್ಮೇಲೆ ನೀನೇ ಬಂದು ಎತ್ಕೊಂಡ್ರೆ ಏನಾಗ್ಬಿಡುತ್ತೆ ನಿನಗೆ? ಬೆಳಗ್ಗೆನೆ ಶುರು ಮಾಡ್ಕೋಬೇಡ, ಹೋಗು ಅಂತ ಶಾಂತಿಗೆ ರಂಗನಾಥ್ ಅವರು ಬೈತಾರೆ. ಅಷ್ಟರಲ್ಲಿ ರಂಗನಾಥ್ ಅವರಿಗೆ ಲಕ್ಕಿ ಕಡೆಯಿಂದ ಕಾಲ್ ಬರುತ್ತೆ. ಅಮ್ಮ ಹೇಗಿದ್ಯಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ನಾನ್ನ ಚೆನ್ನಾಗಿದ್ದೀನಿ ಕಣೋ ರಂಗನಾಥ, ನೀ ಹೇಗಪ್ಪ ಇದ್ಯಾ ಅಂತ ಲಕ್ಕಿ ಕೇಳ್ತಾರೆ. ನಾನ್ ಚೆನ್ನಾಗಿದ್ದೀನ, ನಾನೇ ನಿಮ್ಗೆ ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಒಂದ್ ವಿಷಯ ಹೇಳ್ಬೇಕು ಅಂತಿದ್ದೆ ಕಣೋ ರಂಗನಾಥ, ನೆಕ್ಸ್ಟ್ 30ನೇ ತಾರೀಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಗೊತ್ತು ಅಮ್ಮ, 70ನೇ ವರ್ಷದ ಹುಟ್ಟದ ಹಬ್ಬ ನಿಮ್ದು ಅಂತ ಗೊತ್ತಮ್ಮ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೌದಪ್ಪ ಲಕ್ಕಿ ಹುಟ್ಟದ ಹಬ್ಬ ಬರ್ತಿದೆ ಅಲ್ವಾ ಅಂತ ಸೂರ್ಯ ಖುಷಿ ಪಡ್ತಿರ್ತಾನೆ. ಯಾರೋ ಸೂರ್ಯ ಏನೋ ಅಂತ ಲಕ್ಕಿ ಕೇಳಿದಾಗ, ಹೌದಮ್ಮ ಇರಿ ಸ್ಪೀಕರ್ ಅಲ್ಲಿ ಹಾಕ್ತೀನಿ ಅಂತ ಮೊಬೈಲ್ನ ಸ್ಪೀಕರ್ ಹಾಕ್ತಾರೆ. ಕೊಡಪ್ಪ ಇಲ್ಲಿ ನಾನ್ ಮಾತಾಡ್ತೀನಿ ಅಂತ. ಲಕ್ಕಿ, ನಿನ್ಗೆ 70 ವರ್ಷ ಆಗೋಯ್ತ ಲಕ್ಕಿ, ಈ 80 ವರ್ಷನಾ? ಯಾರು ನೋಡಿದ್ರು ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ ಲಕ್ಕಿ, ಈಗಷ್ಟೇ ಏನೋ 40-45 ವರ್ಷದವ್ರು ಅನ್ಬೇಕು, ಆ ತರ ಇದೆಯಾ ನೀನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ನಿನ್ ಕಣ್ಣಿಗ್ ಮಾತ್ರ ಕಣೋ ನಾನ್ ಆ ರೀತಿ ಕಾಣ್ಸೋದು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಹೌದು ಬಿಟ್ರೆ 20 ವರ್ಷ ಅಂತ ಹೇಳ್ಬಿಡ್ತಾನೆ. ಯಾವ ರೀತಿ ಐಸಿಡ್ತಾ ಇದ್ದಾನೆ ನೋಡು ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಾ ಇರ್ತಾಳೆ. ನಿಜನೇ ಲಕ್ಕಿ ನಾನ್ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮಾವ 80ನೇ ವರ್ಷದ ಬರ್ತಡೆ ಅಂತಂದ್ರೆ ತುಂಬಾ ಸ್ಪೆಷಲ್ ಅಲ್ವಾ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ ಮಾವ ಅಂತ ಶ್ರುತಿ ಕೇಳಿದಾಗ, ಅದನ್ನ ಹೇಗಮ್ಮ ಮಾಡದೆ ಇರಕ್ಕಾಗತ್ತೆ? ಅಮ್ಮ, ನಾನೆಲ್ಲಾ ವ್ಯವಸ್ಥೆ ಮಾಡಿದೀನಿ, ನಿಮ್ ಹುಟ್ಟಿದ ಹಬ್ಬಕ್ಕೆ ಎಲ್ರೂ ಸೇರಿ ನಮ್ ಮನೆ ದೇವ್ರಿಗೆ ಹೋಗೋಣ ಅಂತ ರಂಗನಾಥ್ ಅವರು ಹೇಳಿದಾಗ, ಅದನ್ನ ನೀನ್ ಮಾಡ್ತೀಯ ಅಂತ ಗೊತ್ತು ಕಣೋ ರಂಗನಾಥ, ಅದಕ್ಕೇನೆ ನಾನಿವಾಗ ಫೋನ್ ಮಾಡಿರೋದು, ಅದೆಲ್ಲ ಬೇಡ ಕಣೋ ರಂಗನಾಥ ಅಂತ ಲಕ್ಕಿ ಹೇಳಿದಾಗ, ಯಾಕಮ್ಮ ಬೇಡ ಅಂತ ಹೇಳ್ತಿದ್ಯಾ? ನಮ್ ಮನೆಯವರೆಲ್ಲ ಹೋಗಿ ಮನೆ ದೇವ್ರ ದರ್ಶನ ಮಾಡ್ಬೇಕಲ್ವಮ್ಮ? ಚಿಕ್ಕ ವಯಸ್ಸಲ್ಲಿದ್ದಾಗ ತಾತನ್ಗೂ ಅದೇ ರೀತಿನೇ ಅಲ್ವಮ್ಮ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಸಿದಿದ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪೋ, ತಾತ 50 ವರ್ಷಕ್ಕೆ ಗೊಟಕ್ ಅಂದ್ಬಿಟ್ರಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ, ಲವ್, ನಾನು ನಿಮ್ ತಾತನ್ ಬಗ್ಗೆ ಹೇಳ್ತಿಲ್ಲ ಕಣೋ, ನಮ್ ತಾತನ್ ಬಗ್ಗೆ ಹೇಳ್ತಾ ಇರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದಿಕ್ಕೆ ಇಷ್ಟ ಇಲ್ಲ ರಂಗನಾಥ, ನಮ್ ಇಡೀ ಕುಟುಂಬ ಎಲ್ರ ಜೊತೆಗಿದ್ರೆ ಅಷ್ಟೇ ಸಾಕು ಕಣೋ ಅಂತ ಲಕ್ಕಿ ಹೇಳಿದಾಗ, ಹಂಗ ಹೇಳ್ತೀಯಮ್ಮ, ಸರಿ ಅಮ್ಮ, ನಿಮ್ಮೇನ್ ಆಸೆ ಇದೆಯೋ ಅದೇ ರೀತಿನೇ ಮಾಡೋಣ ಬಿಡಿ ಅಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಎಲ್ರು ಹೊರಟು 2 ದಿವಸ ಮುಂಚೆನೆ ಊರಿಗ್ ಬಂದ್ಬಿಡಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ ಒಂದ್ ಸ್ವಲ್ಪ ಇರಮ್ಮ, ಎಲ್ರು ಇಲ್ಲೇ ಇದಾರೆ, ಅವ್ರನ್ನು ಕೇಳಿ ಹೇಳ್ತೀನಿ ಇರಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಮ್ಮ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಲ್ಲ,
ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಏನ್ರಿ ಅದು ಅಂತ ಶಾಂತಿ ಕೇಳ್ತಾಳೆ. ಅವ್ರು ಹುಟ್ಟಿದಬ್ಬಕ್ಕೆ ಎಲ್ರೂ ಒಟ್ಟಿಗೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಮ್ಮ ಅಂತ ರಂಗನಾಥ್ ಹೇಳ್ತಾರೆ. ರೀ, ಈಗಷ್ಟೇ ಸ್ವಲ್ಪ ದಿನದಿಂದೇ ತಾನೇ ಎಲ್ರೂ ಊರಿಗೆ ಹೋಗ್ ಬಂದಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ಶಾಂತಿ, ಮಿಡ್ತೆ, ಯಾಕೆ ನಮ್ಮೂರ್ಗ್ ಬರೋದಿಕ್ಕೆ ನಿನ್ಗಂಗಾಗತ್ತೇನೆ, ಯಾವಾಗ ನೋಡಿದ್ರೆ ಏನಾದ್ರೂ ಒಂದ್ ಹೇಳ್ತಿರ್ತಾಳೆ ಅಂತ ಲಕ್ಕಿ ಹೇಳ್ದಾಗ, ಅಯ್ಯೋ ಆ ರೀತಿ ಎಲ್ಲ ಏನೂ ಇಲ್ಲ ಅತ್ತೆ, ಎಲ್ಲಾರು ಬಂದ್ರೆ ಪಾಪ ನಿಮ್ಗೆ ಕಷ್ಟ ಆಗತ್ತೆ ಅಂತ ಹೇಳ್ದೆ ಅತ್ತೆ ಅಂತ ಶಾಂತಿ ಹೇಳಿದಾಗ, ನನಗ್ಯಾಕೆ ಕಷ್ಟ ಆಗತ್ತೆ, ನನ್ ಮೊಮ್ಮಕ್ಳುಗಳ ಜೊತೆ ಇರೋದು ನನಗ್ ತುಂಬಾ ಸಂತೋಷ ಕಣೆ ಅಂತ ಲಕ್ಕಿ ಹೇಳಿದಾಗ, ಲಕ್ಕಿ ಅವ್ರನ್ ಬಿಡು, ಅವ್ರ ಯಾವಾಗ್ಲೂ ಹಂಗೆ, ನೀನ್ ಹುಟ್ಟಿದ ಹಬ್ಬದ ದಿವ್ಸ ನೀನ್ ಮೊಮ್ಮಕ್ಳು ಮಕ್ಳು ಸೊಸೆದಿರು ಎಲ್ಲ ಅಲ್ಲೇ ಇರ್ತೀವಿ ಸರಿಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಅಜ್ಜಿ, ಎಲ್ರೂ ಸೇರಿ ನಿಮ್ ಹುಟ್ಟಿದ ಹಬ್ಬನ ಜೋರಾಗಿ ಮಾಡೋಣ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಇರಪ್ಪ, ನಮ್ಮ ಒಪಿನಿಯನ್ ಕೇಳೋದ್ ಬೇಡ್ವಾ ಅಂತ ಮನೋಜ ಕೇಳ್ತಾನೆ. ಲೇ ಪೆಂಗ್ಯಾ, ನಿನ್ನೇನೋ ಒಪಿನಿಯನ್ ಎಲ್ಲ ಕೇಳೋದು ಉಪ್ಪಿನಕಾಯಿ ಯಾಕ ಅದಕ್ಕ, ಲಕ್ಕಿ ಕರಿತಿಲ್ವಾ, ಎಲ್ರೂ ಹೋಗ್ಬರೋಣ ಬಾ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ಇರೋ, ಎಲ್ರು ಏನೇನ್ ಹೇಳ್ತಾರೆ ಅಂತ ಕೇಳೋಣ. ಏನೋ ಮನೋಜ, ಈ ಅಜ್ಜಿನ ನೋಡ್ಬೇಕು ಅಂತ ನಿನ್ಗನ್ಸೋದೇ ಇಲ್ವೇನೋ ಅಂತ ಲಕ್ಕಿ ಕೇಳ್ದಾಗ, ಅಯ್ಯೋ ಅಜ್ಜಿ, ಆ ರೀತಿ ಏನೂ ಇಲ್ಲ ಅಜ್ಜಿ, ನನಗೂ ಬರ್ಬೇಕು ಅಂತ ಆಸೆ ಇದೆ, ಆದ್ರೆ ಇವಾಗಿನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿದೆ, ಅಷ್ಟ್ರಲ್ಲಿ ಅಂಗಡಿಗೆ 2-3 ದಿವಸ ಎಲ್ಲ ರಜಾ ಹಾಕೋದಕ್ಕಾಗೋದಿಲ್ಲ ಅಜ್ಜಿ ಅಂತ ಮನೋಜ ಹೇಳ್ತಾನೆ. ಅಜ್ಜಿ, ನನ್ಗೂ ಪಾರ್ಲರ್ ಅಲ್ಲಿ ತುಂಬಾ ಜನ ಕ್ಲೈಂಟ್ಸ್ ಗಳ ಜೊತೆ ಅಪಾಯಿಂಟ್ಮೆಂಟ್ ಇದೆ ಅಜ್ಜಿ, ಅದನ್ ಬಿಟ್ಟು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಏಕೆ, ಲಕ್ಕಿಗೋಸ್ಕರ ನಿಮ್ಗೆ 2 ದಿವ್ಸನೂ ರಜಾ ಹಾಕೋದಕ್ಕಾಗದಿಲ್ವೇ? ದೊಡ್ಡ ದೊಡ್ಡ ವ್ಯಕ್ತಿಗಳ ಬರ್ತಡೆಗೆ ಲೀವ್ ಕೊಡ್ತಾರೆ, ಅಂತದ್ರಲ್ಲಿ ನಮ್ ಲಕ್ಕಿ ಈ ಮನೆಗೆ ಹಿರಿಯರು, ಅವ್ರು ಹುಟ್ಟಿದ ದಿವ್ಸಕ್ಕೆ 2 ದಿನ ರಜಾ ಹಾಕಿದ್ರೇನು ಮುಳುಗೋಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇರೋ ಸೂರ್ಯ, ಅಜ್ಜಿ ನನ್ಗೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕೆಲ್ಸ ಇದೆ, 2 ದಿವ್ಸ ಅಂದ್ರೆ ಅವ್ರು ಲೀವ್ ಕೊಡೋದಿಲ್ಲ ಅಂತ ರವಿ ಹೇಳ್ತಾನೆ. ಅಜ್ಜಿ, ನನಗೂ ಡಬ್ ಮಾಡೋದಿಕ್ಕೆ ಎಪಿಸೋಡ್ಗಳು ತುಂಬಾ ಇದೆ, ಜಾಸ್ತಿ ಇದೆ ಅಜ್ಜಿ ಅಂತ ಶ್ರುತಿ ಹೇಳಿದಾಗ, ಏಕೆ ನಿನ್ ಬದ್ಲು ಯಾರು ಅಲ್ಲಿ ಮಾತಾಡಕ್ಕಿಲ್ವೇ ಅಂತ ಸೂರ್ಯ ಕೇಳ್ತಾನೆ. ಓ, ಹಾಗಾದ್ರೆ ನಿಮ್ ಬದ್ಲು ಬೇರೆ ಯಾರಾದ್ರೂ ಊಟ ಮಾಡ್ತಾರಾ? ನಮ್ ಕೆಲ್ಸನ ನಾವೇ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ. ಏನೋ ಇದು, ಅಮ್ಮ 80ನೇ ವರ್ಷದ ಹುಟ್ಟಿದ ಹಬ್ಬನ ಎಲ್ರ ಜೊತೆ ಸೇರಿ ಆಚರಣೆ ಮಾಡ್ಬೇಕು ಅಂತ ಇದ್ದಾರೆ, ಒಬ್ಬೊಬ್ರು ಒಂದೊಂದ್ ರೀಸನ್ ಹೇಳ್ತಿದ್ದಾರೆ ಅಂತ ರಂಗನಾಥ್ ಅವರು ಬೇಜಾರ್ ಮಾಡ್ಕೊಳ್ತಾರೆ. ರೀ, ಇಲ್ಲೇನ್ ಎಲ್ರು ಸುಮ್ನೇನ ಇದಾರೆ, ಎಲ್ರಿಗೂ ಕೆಲ್ಸ ಅಂತ ಏನಿಲ್ವೇನು ಅಂತ ಶಾಂತಿ ಹೇಳಿದಾಗ, ಏನೇ ಮಿಡ್ತೆ, ನಿನಗೇನೇ ಇದೆ ಕೆಲ್ಸ, ಗುಂಡ್ಕಲ್ ತರ ಮನೇಲೇ ಇರ್ತೀಯಲ್ವೇನೆ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅತ್ತೆ, ನಾನು ಭರತನಾಟ್ಯ ಸ್ಕೂಲ್ನ ಶುರು ಮಾಡಿದೀನಿ ಅತ್ತೆ, ಆದ್ರೆ ಈ ಸೂರ್ಯ ಮೀನಾ ಇಬ್ರು ಬಂದು ಎಲ್ಲ ಹಾಳ್ ಮಾಡ್ಬಿಟ್ರು ಅಂತ ಶಾಂತಿ ಹೇಳ್ತಾಳೆ. ನನ್ಗೆಲ್ಲಾ ಗೊತ್ತು ಕಣೆ. ಅಲ್ಲ ಕಣೆ ಮಿಡ್ತೆ, ನಿನಗ್ಯಾಕೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತು? ಅದೇನೋ ಗಾದೆ ಹೇಳ್ತಾರಲ್ಲ, ಹಂಗಾಯ್ತು ನಿನ್ ಕತೆ ಅಂತ ಲಕ್ಕಿ ಹೇಳ್ತಾ, ಲೋ ರಂಗನಾಥ, ಹಾಗಾದ್ರೆ ಯಾರು ಊರಿಗ್ ಬರೋ ತರನೇ ಕಾಣಿಸ್ತಿಲ್ವಲ್ಲೋ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ಒಂದ್ ಕೆಲ್ಸ ಮಾಡಿ, ನೀವೇ ಇಲ್ಲಿಗ್ ಬಂದ್ಬಿಡಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ನೋಡ್ದ ರೋಹಿಣಿ, ಅವ್ರನ್ನ ಇಟ್ಕೊಂಡು ನನ್ನನ್ನು ಕೆಲ್ಸ ಮಾಡೋದಕ್ಕೆ ಏನೇನ್ ಐಡಿಯಾ ಮಾಡ್ತಿದ್ದಾರೆ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಿರ್ತಾಳೆ. ನಾನು ಅಲ್ಲಿಗ್ ಬರ್ಬೇಕಾ ಅಂತ ಲಕ್ಕಿ ಕೇಳಿದಾಗ, ಹೌದು ಅಜ್ಜಿ, ನಿಮ್ ಹುಟ್ಟಿದ ಹಬ್ಬನ ಎಲ್ರೂ ಇಲ್ಲೇ ಸೇರಿ ಆಚರಿಸೋಣ ರೀ, ಹೇಳ್ರಿ ಅಂತ ಮೀನಾ ಹೇಳ್ತಾಳೆ. ಹೌದು ಲಕ್ಕಿ, ಇವ್ರೆಲ್ರೂ ಬರೋ ತರ ಕಾಣಿಸ್ತಿಲ್ಲ, ಒಬ್ಬೊಬ್ರು ಒಂದೊಂದ್ ನೆಪ ಹೇಳ್ತಿದ್ದಾರೆ, ನೀವೇ ಇಲ್ಲಿಗ್ ಬಂದ್ಬಿಡಿ ಲಕ್ಕಿಯೇ, ಎಲ್ಲ ಸೇರಿ ಇಲ್ಲೇ ಆಚರಿಸ್ಬಿಡವಾ, ನೀನೇನೇನ್ ಆಸೆ ಪಡ್ತೀಯ ಹೇಳು, ಎಲ್ಲದನ್ನು ಮಾಡಿ ದಾಮ್ ಧೂಮ್ ಅಂತ ಮುಗಿಸ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಲಕ್ಕಿ ಯೋಚನೆ ಮಾಡ್ತಿರ್ತಾರೆ. ಅಮ್ಮ, ಸೂರ್ಯ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಮ್ಮ, ನೀವೇ ಇಲ್ಲಿಗ್ ಬಂದ್ಬಿಡಿ, ಎಲ್ರ ಜೊತೆನೋ ಒಟ್ಟಿಗೆ ಇದ್ದಂಗೂ ಆಗುತ್ತೆ, ಹಾಗೆ ಎಲ್ರು ದೇವಸ್ಥಾನಕ್ ಹೋಗ್ ಬಂದ್ಬಿಡೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಲಕ್ಕಿ ಇನ್ನು ಯೋಚನೆ ಮಾಡ್ತಿರ್ತಾರೆ. ಲಕ್ಕಿಯೇ ಕೇಳಿಸ್ತಿದ್ಯಾ? ಲಕ್ಕಿ, ಮೀನೇಶ್ವರಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ಬಾ ಲಕ್ಕಿ ಅಂತ ಸೂರ್ಯ ಹೇಳಿದಾಗ, ಹೌದು ಅಜ್ಜಿ, ನಿಮ್ಗೇನೇನ್ ಬೇಕು ಹೇಳಿ, ಎಲ್ಲದನ್ನೂ ಮಾಡ್ಕೊಡ್ತೀನಿ, ಭರ್ಜರಿ ಊಟನೇ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ, ಹೌದು ಅಜ್ಜಿ, ನೀವಿಲ್ಲೇ ಬಂದ್ಬಿಡಿ ಅಂತ ರವಿ ಮತ್ತೆ ಶ್ರುತಿ ಎಲ್ರೂ ಹೇಳ್ತಾರೆ. ಎಲ್ರು ಇದೇನೆ ಹೇಳ್ತಿದ್ದೀರಲ್ಲ, ಏನೇ ಮಿಡ್ತೆ, ಎಲ್ರು ವಯಸ್ಸು ಬಂತು, ನಿನ್ ವಯಸ್ಸೇ ಬರ್ಲಿಲ್ವಲ್ಲೇ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಶಾಂತಿ ಏನ್ ಹೇಳೋದು ಅಂತ ಒದ್ದಾಡ್ತಿರ್ತಾಳೆ.
ಯಾಕೆ ಮಿಡ್ತೆ, ನಾನು ಅಲ್ಲಿಗ್ ಬರೋದ್ ಇಷ್ಟ ಇಲ್ವೇನೆ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಅತ್ತೆ, ಹಂಗೆಲ್ಲ ಏನೂ ಇಲ್ಲ ಅತ್ತೆ, ನನ್ಗೆ ಯಾಕೆ ಇಷ್ಟ ಆಗಲ್ಲ ಹೇಳಿ, ನೀವ್ ಬನ್ನಿ ಅತ್ತೆ, ಮಕ್ಳುಗಳೆಲ್ಲ ಆಸೆ ಪಡ್ತಿದಾರಲ್ವಾ ಅಂತ ಶಾಂತಿ ಹೇಳಿದಾಗ, ಸರಿ ಸರಿ, ಎಲ್ರು ಹೇಳ್ತಿದ್ದೀರಾ, ನಾನೇ ಬರ್ತೀನಿ ಬಿಡಿ ಅಂತ ಲಕ್ಕಿ ಹೇಳಿದಾಗ, ಸೂಪರ್ 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 ಲಕ್ಕಿ, ನೀನು ಬಸ್ ಹತ್ತಿ ನನಗ್ ಫೋನ್ ಮಾಡು ಸಾಕು, ಅಷ್ಟೇಯ, ನಾನೇನ ನೈರಾವತ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು, ರಂಗನಾಥ್ ಹತ್ರ ಫೋನ್ ಕೊಡು ಅಂತ ಲಕ್ಕಿ ಹೇಳ್ತಾರೆ. ರಂಗನಾಥ್ ಅವರು ಲಕ್ಕಿ ಹತ್ರ ಮಾತಾಡ್ಕೊಂಡು ಹಾಗೆ ಹೋಗ್ತಾರೆ. ಸ್ವಲ್ಪ ದಿವಸದ ಮುಂದೆ ಈ ಮೀನಾ ಮತ್ತೆ ಸೂರ್ಯನ್ ಮದ್ವೆ ಅಂತ ವಾರ್ಷಿಕೋತ್ಸವ ಆಚರಿಸೋದಿಕ್ಕೆ ಅಂತ ಊರಿಂದ ಬಂದು ಒಂದು ದಿವ್ಸ ಚೆನ್ನಾಗ್ ಆಚರಿಸ್ಬಿಟ್ಟು ಮನೇಲಿರೋ ಕೆಲ್ಸ ಎಲ್ಲ ನನ್ ಕೈಲೇ ಮಾಡ್ಸಿದ್ರು. ಇವಾಗ ಮತ್ತೆ ಅವ್ರ ಹುಟ್ಟದಬ್ಬ ಅಂತ ಹೇಳಿ ಎಲ್ರೂ ಸೇರಿ ಇಲ್ಲಿಗೆ ಬರೋದಕ್ಕೆ ಹೇಳ್ತಿದ್ದಾರೆ. ಅವ್ರು ಬರೋದಿಲ್ಲ ಅಂತ ಹೇಳಿದ್ರು ಈ ಮೀನಾನೆ ಬನ್ನಿ ಬನ್ನಿ ಅಂತ ಹಠ ಮಾಡಿ ಕರೀತಾ ಇದ್ದಾಳೆ. ಇವಳನ್ನ ಏನಪ್ಪಾ ಮಾಡೋದು ಅಂತ ಮನ್ಸಲ್ಲೇ ಬೈಕೋತಿರ್ತಾಳೆ ಶಾಂತಿ. ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡ್ ನಿಂತಿರ್ತಾನೆ. ಯಾಕ್ರಿ ತುಂಬಾ ಹೊತ್ತಿಂದ ಯೋಚನೆ ಮಾಡ್ಕೊಂಡ್ ನಿಂತಿದ್ದೀರಾ, ಏನಾಯ್ತು ಅಂತ ಮೀನಾ ಕೇಳಿದಾಗ, ಲಕ್ಕಿ ಬಗ್ಗೆನೆ ಕಣೆ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಅವ್ರ ಬಗ್ಗೆನಾ? ಅವರು ನೆಕ್ಸ್ಟ್ ವಾರ ಬರ್ತಿದಾರಲ್ವಾ ಅಂತ ಮೀನಾ ಹೇಳಿದಾಗ, ಬರ್ತಿದಾರೆ, ಆದ್ರೆ ಅವ್ರಿಗೀಗ 80ನೇ ವರ್ಷದ ಹುಟ್ಟದಬ್ಬ ಬೇರೆ ಬರ್ತಿದೆ ಅಂತ ಸೂರ್ಯ ಹೇಳಿದಾಗ, ಹ್ಞೂರಿ, ಅವ್ರಿಲ್ಲಿಗ್ ಬಂದಾಗ ನಾವೆಲ್ರೂ ಸೇರಿ ಆಚರಿಸ್ತೀವಲ್ವಾ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನೇಶ್ವರಿ, ಲಕ್ಕಿಗೆ 60ನೇ ವರ್ಷದ ಬರ್ತಡೆಗೆ ಏನಾದ್ರೂ ಮಾಡೋಣ ಅಂತ ಅಂತಿದ್ದೆ. ಅವಾಗ ನಾನು ಚಿಕ್ಕ ಹುಡುಗ, ಅವಾಗ ಕೈಯಲ್ಲಿ ದುಡ್ಡು ಇರ್ಲಿಲ್ಲ, ನಾನೇನು ಮಾಡಕ್ಕೂ ಆಗ್ಲಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಈಗ ಏನಾದ್ರೂ ತೆಕ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಆದ್ರೆ ನಾನ್ ಜಾಸ್ತಿ ಏನ್ ಓದಿಲ್ಲ, ಆದ್ರೆ ಸ್ವಲ್ಪ ದಿವ್ಸ ಸ್ಕೂಲ್ಗೆ ಹೋಗಿದ್ದೆ, ಅದನ್ನು ಲಕ್ಕಿನೇ ಓದ್ಸಿದ್ದು. ನನಗೋಸ್ಕರ ಲಕ್ಕಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನ್ ಮೊದಲನೇ ಸಲಿ ಕಾರ್ ತಗೋಬೇಕಾದ್ರೆ ಲಕ್ಕಿನೇ ದುಡ್ಡು ಕೊಟ್ಟಿದ್ದು. ನನಗೋಸ್ಕರ ಅವ್ರು ಮಾಡಿದ್ದನ್ನ ಹೇಳೋದಕ್ಕೆ ಅಂತ ಹೋದ್ರೆ ಒಂದು ದಿವ್ಸನೂ ಸಾಕಾಗೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ನೆಲ್ಲ ಅಜ್ಜಿ ನಿಮ್ಮೇಲಿರೋ ಪ್ರೀತಿಯಿಂದ ಮಾಡಿದಾರೆ ರೀ, ನನಗೂ ಅಷ್ಟೇ ಅಲ್ವಾ, ತಾಳಿ ಶಾಸ್ತ್ರ ಮಾಡ್ಬೇಕಾದ್ರೆ ಒಡವೆ ಎಲ್ಲ ತೆಕ್ಕೊಟ್ಟಿದ್ರಲ್ವಾ ಅಂತ ಮೀನಾ ಹೇಳಿದಾಗ, ನನಗೆ ಅಮ್ಮ ಅಪ್ಪನ ಪ್ರೀತಿ ಹೇಗಿದೆ ಅಂತ ತೋರ್ಸ್ಕೊಟ್ಟಿದ್ದೆ ಲಕ್ಕಿ. ನಾನು ಅಂದ್ರೆ ಲಕ್ಕಿಗೆ ಅಷ್ಟೊಂದು ಪ್ರಾಣ. ಆ ಲಕ್ಕಿಗೋಸ್ಕರನಾದ್ರೂ ಏನಾದ್ರೂ ಮಾಡ್ಬೇಕಲ್ವಾ ಅವ್ರ ಪ್ರೀತಿಗೆ ಅಂತ ಸೂರ್ಯ ಹೇಳಿದಾಗ, ಹೌದು, ಆದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಮೀನಾ ಕೇಳಿದಾಗ, ಅದು ಲಕ್ಕಿಗೆ ಒಡವೆ ತಕ್ಕೊಡೋಣ ಅಂತಿದೀನಿ, ಅದು ಚೈನ್ ಬರುತ್ತಲ್ಲ ಚೈನ್, ಆ ಚೈನ್ ತಕ್ಕೊಡೋಣ ಅಂತಿದೀನಿ ಅಂತ ಸೂರ್ಯ ಹೇಳಿದಾಗ, ಸರಿ ಸರಿ ಆಯ್ತು, ನೀವ್ ಹೇಳ್ದಂಗೆ ಚೈನೇ ತೆಕ್ಕೊಡೋಣ, ಆದ್ರೆ ಚೈನ್ ತಗೊಳೋದಿಕ್ಕೆ ನಿಮ್ ಹತ್ರ ದುಡ್ಡಿದ್ಯಾ ರೀ ಅಂತ ಮೀನಾ ಕೇಳಿದಾಗ, ಇಲ್ಲ, ಆದ್ರೆ ಮಾಡದೇ ಇರೋದಕ್ಕಾಗೋದಿಲ್ವಲ್ಲ, ಸಾಲ ಏನಾದ್ರು ತಗೊಳ್ಳೋಣ, ಯಾವ್ಯಾವ್ದೋ ವಿಷಯಕ್ಕೆ ಸಾಲ ಮಾಡಿದೀವಿ, ಆದ್ರೆ ನನ್ ಲಕ್ಕಿಗೋಸ್ಕರ ತಗೊಳೋದ್ರಲ್ಲಿ ಏನ್ ತಪ್ಪಿಲ್ಲ, ನಾನ್ ಯಾವ್ದಾದ್ರು ಫೈನಾನ್ಸರ್ ಹತ್ರ ಕೇಳ್ತೀನಿ. ಹೌದು, ಸಾಲ ತಗೊಳೋದಕ್ಕೆ ನಿನ್ಗೇನು ಬೇಜಾರಿಲ್ಲ ತಾನೆ ಅಂತ ಸೂರ್ಯ ಕೇಳಿದಾಗ, ಏನ್ರಿ ನೀವು ಅಜ್ಜಿಗೋಸ್ಕರ ತಾನೇ ಮಾಡ್ತಿರೋದು, ನಾನ್ ಈ ಮನೆಗ್ ಬಂದಾಗ ನನ್ ಜೀವನ ಹೇಗಿರುತ್ತೋ ಏನೋ ಅಂತ ತುಂಬಾ ಭಯಪಟ್ಟಿದ್ದೆ. ನೀನ್ ಚೆನ್ನಾಗಿರ್ತೀಯ, ನಿನ್ ಜೀವನ ತುಂಬಾ ಚೆನ್ನಾಗಿರತ್ತೆ, ಆತರ ಧೈರ್ಯ ಕೊಟ್ಟವ್ರೆ ಅಜ್ಜಿ, ಅವ್ರನ್ನು ನಾನು ನನ್ ಸ್ವಂತ ಅಜ್ಜಿ ಅಂತ ಅನ್ಕೊಂಡಿದೀನಿ, ಅವ್ರಿಗೋಸ್ಕರ ಸಾಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ದುಡ್ಡುಗೆ ನಾನು ಏರ್ಪಾಟ್ ಮಾಡಿ ಬರ್ತೀನಿ, ಇಬ್ರು ಸೇರಿ ಹೋಗಿ ಚೈನ್ ತಗೊಂಡ್ ಬರೋಣ, ಸರಿನಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ದುಡ್ಡಿಗೋಸ್ಕರ ತುಂಬಾ ಫೈನಾನ್ಸ್ಗಳ ಹತ್ರ ಹೋಗ್ತಾನೆ. ಅವ್ರು ಯಾರನ್ನು ಇಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದ್ ರೀಸನ್ ಹೇಳ್ತಿರ್ತಾರೆ. ಇದೇ ಬೇಜಾರಲ್ಲಿ ಸೂರ್ಯ ಮನೆಗ್ ಹೋಗ್ತಾನೆ. ಬನ್ನಿ ಬನ್ನಿ, ಇವಾಗ ತಾನೇ ಟೀ ಮಾಡಿದೀನಿ, ಬನ್ನಿ ಕುಡೀರಿ ಅಂತ ಮೀನಾ ಹೇಳ್ತಾರೆ. ಆದ್ರೂ ಸೂರ್ಯ ಬೇಜಾರಲ್ಲೇ ಇರ್ತಾನೆ. ಹೌದು, ಅಜ್ಜಿಗೆ ಚೈನ್ ತಗೊಳ್ಳೋಣ ಅಂತ ಹೇಳಿದ್ರಲ್ವಾ, ನನ್ಗ್ ಗೊತ್ತಿರೋ ಅಂಗಡಿ ಇದೆ, ಅಲ್ಲೇ ಹೋಗಿ ತಗೊಳ್ಳೋಣ ಅಂತ ಮೀನಾ ಹೇಳ್ತಾಳೆ. ತಗೊಳ್ಳಿ, ಟೀ ಕುಡೀರಿ ಅಂತ ಮೀನಾ ಹೇಳ್ದಾಗ ಸೂರ್ಯನ್ ಮುಖ ಬಾಡಿರೋದನ್ನ ನೋಡಿ, ಯಾಕ್ರಿ ಏನಾಯ್ತು, ಮುಖ ಈಗ ಸಪ್ಪೆ ಇದೆ, ಏನಾಯ್ತು ಅಂತ ಮೀನಾ ಕೇಳಿದಾಗ, ಲಕ್ಕಿಗೆ ಚೈನ್ ತಕ್ಕೊಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇರೆ ಏನಾದ್ರೂ ಸೀರೆಗೀರೆ ತಕ್ಕೊಡೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಎಲ್ಲೇ ಹೋಗಿ ಸಾಲ ಕೇಳಿದ್ರುನು ಎಲ್ಲ ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರೆ, ಒಂದೊಂದ್ ಕಾರಣ ಹೇಳ್ತಾರೆ. ಕಾರಿಗ್ ಬೇಕಾದ್ರೆ ಕೊಡ್ತೀವಿ, ಆದ್ರೆ ಲಕ್ಕಿಗೆ ಒಡವೆ ತಗೋಬೇಕು ಅಂದ್ರೆ ಯಾರು ಕೊಡಲ್ಲ ಅಂತಾರೆ ಅಂತ ಸೂರ್ಯ ಹೇಳಿದಾಗ, ಅಲ್ರಿ, ಕಾರ್ನ ಇಟ್ಟು ಹೇಗ್ ದುಡ್ಡು ತಗೊಳಕಾಗತ್ತೆ, ನಾವಿನ್ನೂ ಡ್ಯೂನೇ ಕಟ್ಟಿಲ್ವಲ್ಲ,
ಅಂತ ಮೀನಾ ಹೇಳ್ತಾಳೆ. ಅಷ್ಟೇ ಅಲ್ಲ ಮೀನಾ, ಜಾಸ್ತಿ ಬಡ್ಡಿ ಆದ್ರೂ ಪರವಾಗಿಲ್ಲ, ನಾನ್ ಕಟ್ತೀನಿ ಅಂತ ಹೇಳಿದ್ರು ಯಾರು ಕೊಡಲ್ಲ ಅಂತಿದ್ದಾರೆ. ನಾವು ಬೇಕು ಅಂದಾಗ ಕೊಡೋದಿಕ್ಕೆ ಒಬ್ನೂ ಇರೋದಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಾನೆ. ನನಗ್ ಗೊತ್ತಿರೋರು ಒಬ್ರಿದ್ದಾರೆ, ಆದ್ರೆ ನಾನು ಅವ್ರ ಹತ್ರ ಆಲ್ರೆಡಿ ಸಾಲ ತಗೊಂಡಿದೀನಿ, ಅದನ್ನ ಮುಗಿಸ್ದೆ ಮತ್ತೆ ತಗೊಳೋದಕ್ಕೂ ಆಗೋದಿಲ್ಲ ಅಂತ ಮೀನಾ ಹೇಳಿದಾಗ ಲಕ್ಕಿಗೆ ಚೈನ್ ತೆಕ್ಕೊಡ್ಬೇಕು ಅಂತ ಎಷ್ಟೊಂದ್ ಆಸೆ ಆಗಿದ್ದೆ, ಅದಾಗೋದಿಲ್ಲ ಅಂತ ಗೊತ್ತಾಗೋಯ್ತು ಇವಾಗ. ನನಗೋಸ್ಕರ ಎಷ್ಟೊಂದ್ ಮಾಡಿರೋ ಲಕ್ಕಿಗೆ ನಾನು ಏನು ಮಾಡಕ್ ಆಗ್ತಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಾನೆ. ರೀ, ಈಗ ಯಾಕೆ ಈ ರೀತಿ ಸಪ್ಪೆ ಮುಖ ಹಾಕೊಂಡಿದೀರಾ? ನೀವಿವಾಗೇನು ಲಕ್ಕಿಗೆ ಚೈನ್ ತಗೋಬೇಕು ಅಂತಿದ್ದೀರಾ ಅಲ್ವಾ? ಅಜ್ಜಿಗೆ ಖಂಡಿತ ಚೈನ್ ತಕೊಡೋಣ, ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡಿ ಬಿಡಿ ಅಂತ ಮೀನಾ ಹೇಳ್ದಾಗ, ಎಲ್ಲೂ ಸಾಲ ಸಿಕ್ಲಿಲ್ವಲ್ಲ ಮೀನಾ, ಏನ್ ಮಾಡೋದು ಅಂತ ಸೂರ್ಯ ಕೇಳ್ದಾಗ, ಸಾಲ ಸಿಕ್ಲಿಲ್ಲ ಅಂದ್ರೆ ಏನಾಯ್ತು, ನನ್ ಒಡವೆ ಎಲ್ಲ ಅತ್ತೆ ಹತ್ರ ಇದೆಯಲ್ವಾ, ಅದನ್ನೋಗಿ ತಗೊಂಡೋಗಿ ಅಡ ಇಟ್ಟು ಅಜ್ಜಿಗೆ ಚೈನ್ ತೆಕೊಡೋಣ ಅಂತ ಮೀನಾ ಹೇಳ್ತಾಳೆ. ಅದನ್ ಬೇಡ ಅಂತ ತಾನೇ ನಿನ್ ಸಕ್ರೆ ಕೇಳ್ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ದಾಗ, ಈಗ್ಲೂ ನನಗ್ ಬೇಡ ಅಂತಾನೆ ರೀ ಹೇಳ್ತಿರೋದು, ಆದ್ರೆ ನಾವು ಅಜ್ಜಿಗೋಸ್ಕರ ತಗೋಬೋದು ಅಂತ ಮೀನಾ ಹೇಳ್ತಾಳೆ. ಮೀನೇಶ್ವರಿ, ಹಾಗಿದ್ರೆ ನಿನ್ ಶಪಥ ಏನೇ ಆಗ್ಬೇಕು ಅಂತ ಸೂರ್ಯ ಕೇಳಿದಾಗ, ರೀ, ನಾನು ಒಡವೆ ಅಂತ ಹಾಕೊಂಡ್ರೆ ಅದು ನೀವ್ ತೆಕ್ಕೊಟ್ಟಿರೋದೆ ಅಂತ ನಾನು ಶಪಥ ಮಾಡಿರೋದು, ಆದ್ರೆ ಈಗ ಒಡವೆ ತಗೊಳ್ತಾ ಇರೋದು ಅಜ್ಜಿಗೋಸ್ಕರ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಮೀನೇಶ್ವರಿ, ಅದ್ರ ಬದ್ಲು ನನ್ ಕಾರನ್ನೇ ಅಡ ಇಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ, ಕಾರೇ ರೀ ನಮ್ ಜೀವನಾಧಾರ, ಅದನ್ನೆಲ್ಲ ಏನು ನೀವ್ ಮಾಡೋದಕ್ ಹೋಗ್ಬೇಡಿ, ಆದ್ರೆ ಒಡವೆ ಸುಮ್ನೆ ತಾನೇ ಮನೇಲಿರುತ್ತೆ, ಅದನ್ನ ಅಡ ಇಟ್ಟು ಅಜ್ಜಿಗೆ ಒಡವೆ ತೆಕ್ಕೊಡೋಣ, ಆಮೇಲೆ ದುಡ್ಡು ಬಂದ್ಮೇಲೆ ಅದನ್ ಬಿಡ್ಸ್ಕೊಂಡ್ ಬಂದು ಮತ್ತೆ ಅತ್ತೆ ಕೈ ಕೊಟ್ರಾಯ್ತು ಅಂತ ಮೀನಾ ಹೇಳ್ತಾಳೆ. ಹೌದಾ, ಹಂಗೇಳ್ತಿದ್ಯಾ ಅಂತ ಸೂರ್ಯ ಹೇಳ್ದಾಗ, ರೀ, ಅಜ್ಜಿ ಮುಂದೆ ನಮ್ ಶಪಥ ಎಲ್ಲ ಏನೂ ಇಲ್ಲ ರೀ ಅಂತ ಮೀನಾ ಹೇಳ್ದಾಗ, ಹಾಗಿದ್ರೆ ಲಕ್ಕಿ ಕೊಟ್ಟಿರೋ ಒಡವೆನ ಅವ್ರಿಗೆ ವಾಪಸ್ ಕೊಟ್ಟಂಗಾಗಲ್ವಾ ಅಂತ ಸೂರ್ಯ ಕೇಳ್ತಾನೆ. ಒಡವೆ ನನ್ನ ಹತ್ರ ಇರ್ಬೇಕು ಅನ್ನೋದು ಅಜ್ಜಿ ಆಸೆ, ಅಜ್ಜಿಗೆ ಚೈನ್ ತೆಕ್ಕೊಡ್ಬೇಕು ಅನ್ನೋದು ನಿಮ್ಮ ಆಸೆ, ನಿಮ್ಮ ಆಸೆನ ನೆರವೇರ್ಸೋದು ನನ್ನ ಆಸೆ ಅಂತ ಮೀನಾ ಹೇಳ್ತಾಳೆ. ಚೆನ್ನಾಗಿ ಹೇಳ್ತಿದ್ಯಾ ಮೀನೇಶ್ವರಿ, ಆದ್ರೆ ಇವಾಗ ಹೋಗಿ ಸಕ್ರೆ ಹತ್ರ ಒಡವೆ ಕೇಳಿದ್ರೆ ಅವ್ರು ತುಂಬಾ ಓವರ್ ಆಗಿ ಎಗರಾಡ್ತಾರೆ, ಇಷ್ಟೇನ ನಿಮ್ ರೋಷ ಅಂತ ಕಿಂಡಲ್ ಮಾಡ್ತಾರೆ, ಅದೆಲ್ಲ ಬೇಕಾ ಇವಾಗ ನಮ್ಗೆ ಅಂತ ಸೂರ್ಯ ಕೇಳ್ತಾರೆ. ನಾವ್ಯಾಕ್ರಿ ಹೋಗ್ ಕೇಳೋಣ, ಮಾವನ ಹತ್ರ ಹೇಳೋಣ, ಮಾವ ಮಾತಾಡಿ ಒಡವೆನ ಇಸ್ಕೊಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಅದು ಸರಿನೇ, ಅಪ್ಪ ಕೇಳಿದ್ರೆ ಕೊಡ್ಲೇಬೇಕು, ಹಾಲಲ್ಲಿದ್ದಾರೆ, ಬಾ ಹೋಗಿ ಮಾತಾಡೋಣ ಅಂತ ಸೂರ್ಯ ಮೀನನ್ ಜೊತೆ ಹೋಗ್ತಾನೆ. ಆದ್ರೆ ರಂಗನಾಥ್ ಅವರ ಹತ್ರ ಹೋಗಿ ಕೇಳೋ ಧೈರ್ಯ ಇಲ್ದೆ ಸೂರ್ಯ ಅಲ್ಲೇ ನಿಂತ್ಕೊಂತಾನೆ. ರೀ, ಮಾವ ಇಲ್ಲೇ ಇದಾರ್ತಾನೆ, ಹೋಗ್ ಕೇಳ್ರಿ ಅಂತ ಮೀನಾ ಹೇಳ್ದಾಗ, ನೀನೇ ಹೋಗ್ ಕೇಳು ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ. ನಾನ್ ಹೇಗ್ರಿ ಹೋಗ್ ಕೇಳುದು, ನೀವು ಕೇಳ್ರಿ ಅಂತ ಮೀನಾ ಹೇಳ್ದಾಗ, ಇಲ್ಲ ಮೀನೇಶ್ವರಿ, ಹೇಗ್ ಕೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇನ್ ಹೇಗ್ ಕೇಳ್ತೀರಾ, ಬಾಯಲ್ಲೇ ಕೇಳ್ಬೇಕು, ಹೋಗ್ರಿ ಕೇಳೋಗ್ರಿ ಅಂತ ಸೂರ್ಯನ್ನ ಮೀನಾ ತಳ್ತಾಳೆ. ಮೀನಾ ಹೋಗಿ ರಂಗನಾಥ್ ಅವ್ರ ಮುಂದೆ ನಿಂತ್ಕೊಂಡು ಅಪ್ಪ ಅಂತ ಕರೀತಾನೆ. ಏನೋ ಕಂದ, ಯಾವಾಗ ಬಂದೆ ಅಂತ ರಂಗನಾಥ್ ಅವರು ಕೇಳಿದಾಗ, ಇವಾಗ ಬಂದೆ ಅಪ್ಪ, ಅದು ಊಟ ಆಯ್ತಪ್ಪ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ನೀನ್ ಊಟ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇನ್ನೂ ಇಲ್ಲಪ್ಪ, ಇನ್ಮೇಲೆ ಊಟ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು, ಮನೋಜ್ ಅವರೆಲ್ಲ ಬರ್ಲಿ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ, ಕೇಳ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಅಪ್ಪ ನಿಮ್ಮತ್ರ ಒಂದ್ ವಿಷಯ ಕೇಳ್ಬೇಕಿತ್ತು ಅಂತ ಹೇಳ್ತಾನೆ. ಏನಪ್ಪಾ ಅದು, ಹೇಳಪ್ಪ ಅಂತ ರಂಗನಾಥ್ ಅವರು ಕೇಳಿದಾಗ, ನಾನಲ್ಲಪ್ಪ, ಮೀನಾ ಕೇಳ್ಬೇಕಂತೆ ಅಂತ ಸೂರ್ಯ ಹೇಳ್ತಾನೆ. ರೀ, ಏನ್ರಿ ನೀವು ಅಂತ ಮೀನಾ ಹೇಳ್ದಾಗ, ಏನಮ್ಮ ಅದು, ಹೇಳಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಾವ, ಊಟ ಮಾಡ್ತೀರಾ ಅಂತ ಕೇಳಕ್ ಬಂದೆ ಅಂತ ಮೀನಾ ಹೇಳಿದಾಗ, ನಾನ್ ಹೇಳದ್ನಲ್ಲಮ್ಮ, ಆಮೇಲೆ ಊಟ ಮಾಡೋಣ ಎಲ್ರು ಸೇರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ಆಯ್ತು ಮಾವ ಅಂತ ಮೀನಾ ಹೇಳ್ತಾ. ಆಗ ಸೂರ್ಯ ಮೀನನ್ ಮುಖನೇ ಗುರಾಯಿಸ್ತಿರ್ತಾನೆ. ಮಾವ, ಒಂದ್ ಮುಖ್ಯವಾದ ವಿಷಯ ಅಂತ ಮೀನಾ ಹೇಳಿದಾಗ, ಹೇಳಮ್ಮ ಏನದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲ ಮಾವ, ಇವ್ರೇ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದು ಅಂತ ಮೀನಾ ಸೂರ್ಯನ್ ಮೇಲೆ ಎತ್ತಾಕ್ತಾಳೆ. ಇಬ್ರು ಒದ್ದಾಡ್ತಿರೋದನ್ನ ನೋಡಿ, ಇಬ್ರು ಏನೋ ಹೇಳೋದಕ್ಕೆ ಅಂತ ಬಂದಿದೀರಾ, ಆದ್ರೆ ಹೇಳೋದಿಕ್ಕೆ ಒದ್ದಾಡ್ತಿದ್ದೀರಾ, ಮೊದ್ಲು ವಿಷಯ ಏನು ಅಂತ ಹೇಳಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಬಂದು ಏನಿಲ್ಲ ಬಿಡಪ್ಪ ಅಂತ ಸೂರ್ಯ ಹೇಳಿದಾಗ, ಹೇಳಕಂದ ಏನದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಅಪ್ಪ, ಅಮ್ಮನ ಹತ್ರ ಮೀನನ್ ಒಡವೆ ಇದೆಯಲ್ವಾ ಅಂತ ಸೂರ್ಯ ಹೇಳಿದಾಗ, ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದೇ ಅಪ್ಪ, ಅವತ್ತು ಮೀನಾ ಹಾಕೊಂಡಿರೋ ಒಡವೆನೆಲ್ಲ ಬಿಚ್ಚಿ ಕೊಟ್ಲಲ್ಲ, ಅದು ಇವಾಗ ಬೇಕಾಗತ್ತಪ್ಪ ಅಂತ ಸೂರ್ಯ ಹೇಳ್ತಾನೆ.
ಅದನ್ನ ಮನೋಜ ಕೇಳಿಸ್ಕೊಂಡ್ಬಿಡ್ತಾನೆ. ಆ ಒಡವೆ ಸಿಕ್ಕುತ್ತಾ ಅಪ್ಪ ಅಂತ ಸೂರ್ಯ ಕೇಳಿದಾಗ, ನಿಮ್ ಒಡವೆನ ನೀವ್ ಕೇಳೋದಕ್ಕ ನೀವ್ ಯಾಕ್ರೋ ಒದ್ದಾಡ್ತಿದೀರಾ? ಅದು ಮೀನಾ ಹತ್ರನೇ ಇರ್ಲಿ ಅಂತ ನಾನ್ ಯಾವತ್ತೂ ಹೇಳಿದ್ನಲ್ಲೋ, ಹೋಗಿ ಅಮ್ಮನ ಹತ್ರ ಕೇಳಿ ಇಸ್ಕೊಬೇಕು ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಪ್ಪ, ನಾನು ಮತ್ತೆ ಮೀನಾ ಹೋಗಿ ಕೇಳಿದ್ರೆ ಸಕ್ರೆ ಏನಂತ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತಿದೆ, ನೀವೇ ಕೇಳಿ ಹೇಗಾದ್ರೂ ಇಸ್ಕೊಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಅಷ್ಟೇ ತಾನೇ, ನಿಮ್ಮಮ್ಮ ಇವಾಗ ಕಸ್ತೂರಿ ಅವ್ರ ಮನೆಗ್ ಹೋಗಿದ್ದಾರೆ, ಅವ್ರು ಬಂದಿದ ತಕ್ಷಣನೇ ನಾನ್ ಕೇಳಿ ಇಸ್ಕೊಡ್ತೀನಿ ಬಿಡ ಅಂತ ರಂಗನಾಥ್ ಅವರು ಹೇಳ್ದಾಗ ಸರಿ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಖುಷಿ ಪಡ್ತಾರೆ. ಅಯ್ಯಯ್ಯೋ, ಏನಿವಳು ದಿಢೀರಂತ ಒಡವೆ ಕೇಳ್ತಿದ್ದಾಳೆ? ಗೊತ್ತಿದ್ದು ಕೇಳ್ತಿದಾನ ಅಥವಾ ಗೊತ್ತಿಲ್ದೇನೆ ಕೇಳ್ತಿದಾನ? ಗೊತ್ತಿಲ್ವೇ, ಒಂದು ಅರ್ಥ ಆಗ್ತಿಲ್ವೇ, ಈಗೇನ್ ಮಾಡೋದು ಅಂತ ಮನೋಜ ಮನ್ಸಲ್ಲೇ ಹೇಳ್ಕೊಂಡು ಭಯ ಪಡ್ತಿರ್ತಾನೆ. ಈ ಕಡೆ ಕಸ್ತೂರಿ ಮನೆಗ್ ಬಂದಿರೋ ಶಾಂತಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಅವರು ಬಿದ್ದು ಬಿದ್ದು ನಗ್ತಿರ್ತಾರೆ. ಇವಾಗ ಏನಾಯ್ತು ಅಂತ ಈ ರೀತಿ ನಗ್ತಿದ್ಯಾ ಅಂತ ಶಾಂತಿ ಕೇಳ್ದಾಗ, ಅಲ್ಲ ಕಣೆ ಶಾಂತಿ, ಈ ತರ ಯಾಮಾರಿದಾರೆ ಅಂತ ಅವಾಗವಾಗ ಟಿವಿ ನ್ಯೂಸ್ ಅಂತ ನೋಡ್ತಿದ್ದೆ, ಈಗ್ಲೇ ಕಣೆ ಡೈರೆಕ್ಟ್ ಆಗಿ ನೋಡ್ತಿರೋದು. ಏನೇ ನಿನ್ ಮಗ ಇಷ್ಟು ಮುಟ್ಟಾಳಾಗೋಗಿದಾನಲ್ಲೇ ಅಂತ ಕಸ್ತೂರಿ ಹೇಳ್ದಾಗ, ಏ ಕಸ್ತೂರಿ, ನಾನ್ ಹೇಳಿನೇ ಅವ್ನ್ ತುಂಬಾ ಬೇಜಾರ್ ಮಾಡ್ಕೊಂಬಿಟ್ಟ ಕಣೆ, ಇವಾಗ ನೀನು ಅದ್ರ ಬಗ್ಗೆನೆ ಮಾತಾಡ್ಬೇಡ ಅಂತ ಶಾಂತಿ ಹೇಳ್ದಾಗ, ನೀನು ನಿನ್ ಮಗ ಇಬ್ರು ಇಲ್ಲಿರ್ಬೇಕಾಗಿರೋರಲ್ಲ ಕಣೆ ಶಾಂತಿ ಅಂತ ಕಸ್ತೂರಿ ಹೇಳ್ದಾಗ, ಏನೇ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ. ಅಂದ್ರೆ ಈ ಕ್ರಿಮಿನಲ್ ಗ್ರೂಪ್ ಅಲ್ಲಿ ಇರ್ಬೇಕಾಗಿದ್ದವ್ರ ಕಣೆ ನೀವು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಏನೇ ಕಿಂಡಲ್ ಮಾಡ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಮತ್ತಿನ್ನೇನೆ ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನೆ ಹೇಳ್ತಾರೆ? ಇದುವರೆಗೂ ನಿನ್ ಮಗನ್ಗೋಸ್ಕರ ಅಂತ ಚಿಕ್ ಚಿಕ್ ತಪ್ಪ ಮಾಡ್ತಿದ್ದವಳು ಮನೆಯವ್ರ್ ಗೊತ್ತಿಲ್ದಿರೋ ತರನೇ ಒಡವೆನೆಲ್ಲ ತಗೊಂಡೋಗ್ ಅಡ ಇಟ್ಟಿದಿರಲ್ಲೇ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಬೇರೆ ಇನ್ನೇನ್ ಮಾಡು ಅಂತ ಹೇಳ್ತೀಯ ಹೇಳು? ಯೋನ್ ಬೇ ಯಾಮಾರ್ ಬಂದ್ ಕುತ್ಕೊಂಡಿದಾನೆ, ನಾನೇ ಅಲ್ವೇನೆ ಕಾಪಾಡ್ಬೇಕಾಗಿರೋದು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ನಿನಗಿನ್ನೇನು ಸಿಗ್ಲಿಲ್ವೇನೆ, ಮೀನನ್ ಒಡವೆನೆ ಬೇಕಾಗಿತ್ತೇನೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅಯ್ಯೋ, ನಾನೇನ್ ಹೇಳ್ದೆ, ಅವಳೇ ಅಲ್ವೇನೆ ಬೇಡ ಅಂತ ಹೇಳಿದಿತ್ತು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಅಂತ ಒಡವೆ ತಗೊಂಡೋಗ್ಬಿಟ್ಟು ಅಡ ಇಕ್ಬಿಡ್ತೀರೇನೆ? ಯಾವಾಗ್ ನೋಡಿದ್ರು ಪಾಪ ಹುಡುಗಿಗೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ಈಗ ನೋಡು, ನಿನ್ ಮಗನ್ನ ಕಾಪಾಡಿರೋದು ಅವಳು ಒಡವೆನೆ ಅಂತ ಕಸ್ತೂರಿ ಹೇಳ್ತಾರೆ. ಅದೇನು ಅವಳು ಒಡವೆ ಅಲ್ಲ, ನಮ್ಮ ಯಜಮಾನ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೆಕ್ಕೊಟ್ಟಿರೋದು. ಅವಳೇ ಇದೆಲ್ಲ ಏನು ಬೇಡ, ನನ್ ಗಂಡ ದುಡ್ದಿರೋ ದುಡ್ಡಲ್ಲೇ ನಾನು ಒಡವೆ ತಗೊಂಡು ಹಾಕೊಳ್ತೀನಿ ಅಂತ ಶಪಥ ಬೇರೆ ಮಾಡಿದಾಳೆ. ಸುಮ್ನೆ ಮನೇಲಿ ಬಿದ್ದಿರೋ ಒಡವೆ ಯಾಕೆ ಅಂತ ಮನೋಜನ್ಗೆ ಉಪಯೋಗ ಆಗ್ಲಿ ಅಂತ ಅಡ ಇಡೋದಕ್ಕೆ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ. ಅಕಸ್ಮಾತ್ ಮೀನಾ ಏನಾದ್ರೂ ಒಡವೆ ಕೇಳಿದ್ರೆ ಏನೇ ಮಾಡ್ತೀರಾ ಅಂತ ಕಸ್ತೂರಿ ಕೇಳಿದಾಗ, ಅವಳು ಯಾಕೆ ಕೇಳ್ತಾಳೆ, ಅಷ್ಟೊಂದು ದೊಡ್ಡ ಶಪಥ ಮಾಡಿರೋಳು. ಆ ಸೂರ್ಯ ಅಂತೂ ಕೇಳದೇ ಇಲ್ಲ. ಒಂದ್ 6-7 ತಿಂಗಳಲ್ಲಿ ಮನೋಜ ಒಡವೆನ ವಾಪಸ್ ತಂದ್ಕೊಡ್ತಾನೆ. ಅವಾಗ ಒಡವೆನ ತಗೊಂಡೋಗ್ ಅಲ್ಲೇ ಇಟ್ರೆ ಆಯ್ತು ಬಿಡೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಲ್ಲಿಗೆ ಮನೋಜ ಬರ್ತಾನೆ. ಅಮ್ಮ ಅಮ್ಮ ಅಂತ ಬೈದಿಂದ ಕೂಕ್ಕೊಂಡ್ ಬರ್ತಾನೆ. ಏ ಯಾಕೋ, ಏನಾಯ್ತು ಹಿಂಗ್ ಬರ್ತಿದ್ಯಾ? ಒಳ್ಳೇದೇ ಆಯ್ತು ಬಿಡೆ ನೀನ್ ಬಂದಿದ್ದು, ಆಟೋ ಹಿಡ್ಕೊಂಡ್ ಹೋಗ್ಬೇಕಲ್ಲಪ್ಪ ಅಂತಿದ್ದೆ, ನೀನೇ ಬಂದಿದ್ದೊಳ್ಳೆ ಆಯ್ತು, ನಡಿಯೋ ಅಂತ ಶಾಂತಿ ಹೇಳ್ದಾಗ, ಅಯ್ಯೋ ಇಲ್ಲಮ್ಮ, ಅದು ಅಲ್ಲಿ ಸೂರ್ಯ ಮೀನಾ ಒಡವೆ ಅಪ್ಪನತ್ರ ಅಂತ ಮನೋಜ ಹೇಳ್ಬೇಕಾದ್ರೆ, ಈ ಏನೋ ಮನೋಜ ಇದು, ಈ ವಯಸ್ಸಲ್ಲಿ ರೈಮ್ಸ್ ಹೇಳ್ತಿದ್ಯಲ್ಲೋ ಅಂತ ಕಸ್ತೂರಿ ಕೇಳ್ತಾರೆ. ಅಯ್ಯೋ ಇಲ್ಲ ಇಲ್ಲ, ಅದು ಅಪ್ಪ ಬಂದು ಅಪ್ಪನತ್ರ ಅಂತ ಮನೋಜ ಹೇಳ್ತಿರ್ತಾನೆ. ಏಯ್ ಏನಾಯ್ತು, ನಿಮ್ ಅಪ್ಪಂಗೇನಾದ್ರೂ ಹುಷಾರಿಲ್ವಾ? ಏನಾಯ್ತು ಅವ್ರಿಗೆ ಅಂತ ಶಾಂತಿ ಕೇಳಿದಾಗ, ಇಲ್ಲಮ್ಮ, ಇನ್ಮೇಲೆ ನಮ್ಗೆ ಹುಷಾರಿಲ್ದಿರೋ ತರ ಆಗುತ್ತೆ ಅಂತ ಮನೋಜ ಹೇಳ್ತಾನೆ. ಏನ್ ಹೇಳ್ತೀಯೋ ಸರಿಯಾಗಿ ಅರ್ಥ ಆಗೋ ರೀತಿ ಹೇಳೋ ಅಂತ ಶಾಂತಿ ಹೇಳ್ದಾಗ, ಅಮ್ಮ, ಆ ಸೂರ್ಯ ಅಪ್ಪನ ಹತ್ರ ಹೋಗ್ಬಿಟ್ಟು ನಮ್ಗೆ ಒಡವೆ ವಾಪಸ್ ಬೇಕು ಅಂತ ಕೇಳ್ತಿದಾನಮ್ಮ ಅಂತ ಮನೋಜ ಹೇಳ್ದಾಗ, ಯಾವ ಒಡವೆನೋ ಅಂತ ಶಾಂತಿ ಕೇಳ್ತಾಳೆ. ಆ ಮೀನಾ ಕೊಟ್ಟಿದ್ಲಲ್ಲಮ್ಮ ಒಡವೆನ, ಆ ಒಡವೆನ ಇಬ್ರು ಸೇರಿ ಹೋಗಿ ನಿಂತ್ಕೊಂಡು ಕೇಳ್ತಾ ಇದಾರಮ್ಮ ಅಂತ ಮನೋಜ ಹೇಳ್ತಾರೆ. ಏನೋ ಇದು, ಏನ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಹೌದಮ್ಮ, ನೀವ್ ಮನೆಗ್ ಬಂದ್ಮೇಲೆ ಒಡವೆನ ಕೇಳಿ ಇಸ್ಕೊಡ್ತೀನಿ ಅಂತ ಅಪ್ಪ ಹೇಳ್ತಿದ್ರು ಅಂತ ಮನೋಜ ಹೇಳ್ತಾನೆ. ಹೇ, ಯಾಕೋ ಇವಾಗ ಒಡವೆನ್ ಕೇಳ್ತಿದಾರೆ ಅಂತ ಶಾಂತಿ ಹೇಳಿದಾಗ, ಏ ಶಾಂತಿ, ಅವ್ರಿಗೇನಾದ್ರೂ ನಿಜ ಗೊತ್ತಾಗೋಯ್ತೇನೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅಯ್ಯಯ್ಯೋ ಅಂತ ಶಾಂತಿ ಭಯ ಪಡ್ಬೇಕಾದ್ರೆ, ಇಲ್ಲ ಇಲ್ಲ ಆಂಟಿ, ಅವ್ರು ಬೇರೆ ಏಂತಕ್ಕೂ ಕೇಳ್ತಿದಾರೆ ಅನ್ಸುತ್ತೆ ಅಂತ ಮನೋಜ ಹೇಳ್ತಾನೆ. ಯಾವ್ದಕ್ಕೋ ಅಂತ ಶಾಂತಿ ಕೇಳಿದಾಗ, ಗೊತ್ತಿಲ್ಲಮ್ಮ, ಆದ್ರೆ ಈಗ್ಲೇ ಬೇಕು ಅಂತ ನಿಂತ್ಕೊಂಡಿದ್ದಾನಮ್ಮ ಅವನು ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಕಸ್ತೂರಿ ಅವರು ನಗ್ತಿರ್ತಾರೆ. ಲೇ ಶಾಂತಿ, ಇವಾಗ ತಾನೇ ಹೇಳ್ತಿದ್ದಲ್ಲೇ
ಒಡವೆನ ಒಂದ್ 6-7 ತಿಂಗಳಾದ್ಮೇಲೆ ಕೊಟ್ರೆ ಆಯ್ತು ಅಂತ ಈಗ ಅರ್ಧ ಗಂಟೆಲೆ ಕೊಡ್ಬೇಕಲ್ಲೇ, ಏನೇ ಮಾಡ್ತೀರಾ ಅಂತ ಕಸ್ತೂರಿ ಕೇಳ್ತಾರೆ. ಅಯ್ಯೋ ಸುಮ್ನೆ ಇರೆ, ನೀನ್ ಬೇರೆ ಇನ್ನೂ ಹೊಟ್ಟೆ ಉರಿಸ್ಬೇಡ. ಮನೋಜ, ಇವಾಗ ನಾನ್ ಮನೆಗ್ ಹೋದ್ರೆ ಅವ್ರು ಒಡವೆ ಕೇಳ್ತಾರೆ, ನಾನೇನು ಮಾಡ್ಲಿ ಅಂತ ಶಾಂತಿ ಭಯ ಪಡ್ತಿರ್ತಾಳೆ. ಹೌದಮ್ಮ, ನನಗೂ ಅದೇ ಅರ್ಥ ಆಗ್ತಿಲ್ಲ ಅಂತ ಮನೋಜ ಟೆನ್ಷನ್ ಅಲ್ಲಿ ಇರ್ತಾನೆ. ನೋಡೋ, ಆ ಒಡವೆಗೋಸ್ಕರ ನಾನು ತುಂಬಾ ಓವರ್ ಆಗಿ ಮಾತಾಡಿದೀನಿ. ಇವಾಗ ಅವ್ರು ಕೇಳಿದಾಗ ನಾನು ಒಡವೆ ಕೊಟ್ಟಿಲ್ಲ ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಬೇರೆ ದಾರಿ ಇಲ್ಲ, ಹೇಗಾದ್ರೂ ಮಾಡಿ ಆ ಒಡವೆನ ಬಿಡಿಸ್ಕೊಂಡ್ ಬಾ ಅಂತ ಶಾಂತಿ ಹೇಳ್ತಾರೆ. ಅಮ್ಮ, ಅದು ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ದುಡ್ಡು ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅದು ಸರಿನೇ. ಸರಿ, ನಾನ್ ನಿನ್ ಒಡವೆ ಕೊಡ್ತೀನಿ, ನೀನೇ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬಾರೋ ಅಂತ ಶಾಂತಿ ಹೇಳ್ತಾರೆ. ಅದಲ್ಲಮ್ಮ, ದುಡ್ಡಿಂದೇನ್ ಸಮಸ್ಯೆ ಇಲ್ಲ, ಆದ್ರೆ ಅದು ಇವಾಗ ಸಿಗೋದಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಯಾಕೋ, ಅಂಗಡಿ ಏನಾದ್ರೂ ಇವತ್ತು ರಜಾ ಏನೋ ಅಂತ ಶಾಂತಿ ಕೇಳಿದಾಗ, ಇಲ್ಲಮ್ಮ, ನಾನು ಅದನ್ನ ಅಡ ಇಟ್ಟಿಲ್ಲ, ಮಾರ್ಬಿಟ್ಟೆ ಅಮ್ಮ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಕಸ್ತೂರಿ ಮತ್ತೆ ಶಾಂತಿಗೆ ಇಬ್ರಿಗೂ ಶಾಕ್ ಆಗತ್ತೆ. ಅಯ್ಯೋ ದೇವ್ರೆ, ಏನೋ ಹೇಳ್ತಿದ್ಯೋ, ಮಾರ್ಬಿಟ್ಟಿಯನೋ? ಯಾಕೋ ಹಿಂಗ್ ಮಾಡ್ದೆ? ಮುಟ್ಟಾಳ, ಅದಕ್ಕೆ ಕಣೋ ಎಲ್ರು ನಿನ್ನ ಮುಟ್ಟಾಳ ಅಂತ ಹೇಳೋದು. ನಾನು ಅದನ್ನ ಬರೀ ಅಡ ಇಡೋದು ಕಲ್ವೇನೋ ಹೇಳಿದಿದ್ದು ಅಂತ ಶಾಂತಿ ಹೇಳಿದಾಗ, ಇಲ್ಲಮ್ಮ, ಅದನ್ನ ಅಡ ಇಟ್ರೆ 4 ಲಕ್ಷ ಸಿಕ್ಕಲ್ಲ ಅಂತ ಹೇಳಿದ್ರು, ಅದಕ್ಕೇನೆ ಅಂತ ಮನೋಜ ಹೇಳಿದಾಗ, ಎಲ್ಲ ನನ್ ಕರ್ಮ, ಯಾಕೋ ಹಿಂಗ್ ಮಾಡ್ದೆ ಅಂತ ಮನೋಜನ್ಗೆ ಚೆನ್ನಾಗ್ ಹೊಡಿತಾಳೆ ಶಾಂತಿ. ಯಾಕೋ ನನ್ಗಿದನ್ನೆಲ್ಲ ಮೊದ್ಲೇ ಹೇಳಿಲ್ಲ ಅಂತ ಶಾಂತಿ ಹೊಡಿತಾ ಕೇಳ್ಬೇಕಾದ್ರೆ, ಅಮ್ಮ, ನಾನ್ ನಿನ್ನ ಹತ್ರ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ರೋಹಿಣಿ ಬಂದ್ಬಿಟ್ಲು, ಆಮೇಲೆ ನನ್ ಮರ್ತೋಗ್ಬಿಟ್ಟೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ಈಗ ಅವ್ರು ಒಡವೆ ಕೇಳ್ತಾರೆ, ನಾನ್ ಏನೋ ಮಾಡ್ಲಿ ಅಂತ ಮನೋಜನ್ಗೆ ಹೊಡಿತಾಳೆ ಶಾಂತಿ. ಅಮ್ಮ, ಆ ಅಂಗಡಿಯವ್ರ ನಂಬರ್ ನನ್ನ ಹತ್ರ ಇದೆ, ಬೇಕಾದ್ರೆ ಕಾಲ್ ಮಾಡಿ ಮಾತಾಡ್ಲಾ ಅಂತ ಮನೋಜ ಹೇಳಿದಾಗ, ಫೋನ್ ಮಾಡಿ ಹಾಳಾಗೋಗು, ನಾನ್ ಒಡವೆ ಕೊಡ್ತೀನಿ, ನಾನ್ ಬೇಕಿದ್ರೆ ಮೊದ್ಲು ಹೋಗಿ ಆ ಒಡವೆ ಎತ್ಕೊಂಡ್ ಬಾ ಅಂತ ಶಾಂತಿ ಬೈತಿರ್ತಾಳೆ. ಸರಿ ಅಂತ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಶಾಂತಿ ತಲೆ ಚೆಚ್ಕೊಂಡು ಅಳ್ತಾ ಅಲ್ಲೇ ಬಿದ್ದೋಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.